ವೆಲ್ಕಮ್ ಟು ಶ್ವೇತಾ ಲಾಗ್ಸ್. ನಾವಿವತ್ತು ತುಂಬಾ ಸಾಫ್ಟ್ ಆದ ಸಾಬುದಾನಿ ಪರಾಟನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬರೀ ಎರಡು ಪದಾರ್ಥನ ಯೂಸ್ ಮಾಡಿಬಿಟ್ಟು ಮಾಡಿರೋವಂಥದ್ದು. ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಸಾಬುದಾನಿನ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸಾಬುದಾನಿ ಇಲ್ಲ ಸಬ್ಬಕ್ಕಿ ಅಂತಲೂ ಕರೀತಾರೆ. ಇವಾಗ ಇದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗೋವರೆಗೂ. ಇಷ್ಟು ಬಿಸಿ ಆದರೆ ಸಾಕು. ಇವಾಗ ಮತ್ತೊಂದು ಪ್ಲೇಟ್ಗೆ ನಾನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ಒಂದು ಜಾರ್ಗೆ ಇವಾಗ ಸಾಬುದಾನಿ ಎಷ್ಟು ಅಳತೆ ಇದೆ ಅಂದರೆ 1 ಗ್ಲಾಸು ಅರ್ಧ ಟೀ ಕಪ್ಪಷ್ಟು ಇದೆ. ಇವಾಗ ಇದನ್ನ ಚೆನ್ನಾಗಿ ರುಬ್ಬಿ ತೆಗಿಬೇಕು. ರುಬ್ಬಿದಾದಮೇಲೆ ಒಂದು ಜರಡಿ ಮಾಡ್ಕೋಬೇಕು, ಸೋಯಿಸ್ಕೋಬೇಕು. ಅದಾದಮೇಲೆ ಬೇಯಿಸಿರುವಂಥ ಆಲೂಗಡ್ಡೆನ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಸ್ವಲ್ಪನೂ ಗಂಟುಗಳಿಲ್ದಂಗೆ ಇವಾಗ ಒಂದು ಸ್ಪೂನ್ದಿಂದ ಮ್ಯಾಶ್ ಮಾಡ್ಕೋಬೇಕು. ಇಲ್ಲಿ ನಾನು 4 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಮಾಡ್ಕೋಬೋದು. ಇವಾಗ ಎಲ್ಲ ಮ್ಯಾಶ್ ಮಾಡ್ಕೊಂಡಾಯಿತು. ಇವಾಗ ರುಬ್ಬಿರುವಂಥ ಸಾಬುದಾನಿ ಹಿಟ್ಟಿಗೆ ನಾನು ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೆಣಸಿನ ಕಾಳು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ. ಇವಾಗ ಕಪ್ಪು ಎಳ್ಳು ಹಾಗೆ ಬಿಳಿ ಎಳ್ಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ. ಇವಾಗ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು ನೀರಿಲ್ಲದೆ ಎಲ್ಲಿವರೆಗೂ ನಾದಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಚೆನ್ನಾಗಿ ಫಸ್ಟು ನಾದ್ಕೊಳ್ಳಿ. ಅದಾದಮೇಲೆ ಡ್ರೈ ಆಗ್ತಾ ಬರುತ್ತೆ. ಇನ್ನೇನು ನಾದ್ಕೊಳ್ಳೋಕ್ಕಾಗಲ್ಲ ಅನ್ನುವಾಗ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ಇದನ್ನು ನೀಟಾಗಿ ನೀರನ್ನ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ನಾದ್ಕೋಬೇಕು. ಇದು ಸ್ವಲ್ಪ ಜಿಗಿಟಾಗಿರುತ್ತೆ, ಹೀಗಾಗಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೊಂಡ್ರೆ ಮಾಡೋವಾಗ ತುಂಬ ಕಷ್ಟ ಆಗುತ್ತೆ. ಇಲ್ಲ ಜಾಸ್ತಿ ಎಣ್ಣೆ ಹಚ್ಚಬೇಕಾಗತ್ತೆ, ಇಲ್ಲ ಜಾಸ್ತಿ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ಬೇಕಾಗತ್ತೆ. ನೋಡಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲಾಸ್ಟಲ್ಲಿ ಲೈಕ್ ಕೊಡಿ. ಇವಾಗ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ರೌಂಡಾಗಿ ಮಾಡಿ ಲಟ್ಟಿಸ್ತಾ ಇದ್ದೀನಿ. ನಾನಿವಾಗ ಫಸ್ಟು ಹಿಟ್ಟನ್ನು ಹಚ್ಬಿಟ್ಟು ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಇವಾಗ ದಂಡಿ ಎಲ್ಲ ಅಂದರೆ ಫಿನಿಶಿಂಗ್ ಎಲ್ಲ ನೀಟಾಗಿ ಆಗಲ್ಲ. ಸೊ ನಾನೊಂದು ಟಿಫನ್ ಬಾಕ್ಸ್ದು ಮುಚ್ಚಳನ ಈ ಥರ ಒತ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಅದಾದಮೇಲೆ ಸ್ವಲ್ಪ ದಪ್ಪವಾಗಿರುತ್ತಲ್ಲ, ಸೊ ಲಾಸ್ಟಲ್ಲಿ ಲಟ್ಟಿಸ್ಬಿಟ್ಟು ನಾನು ಈ ಥರ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಪ್ಲೇಟಲ್ಲಿ ನಾನು ಹಿಟ್ಟನ್ನು ಹಚ್ಬಿಟ್ಟು ಎಲ್ಲನೂ ಲಟ್ಟಿಸಿ ಇಟ್ಕೊಂಡಿರೋವಂಥದ್ದು. ಈ ಚಿಕ್ಕ ಪ್ಲೇಟಲ್ಲಿ ಎಣ್ಣೆನ ಹಚ್ಬಿಟ್ಟು ಲಟ್ಟಿಸಿರುವಂಥದ್ದು. ನೋಡಿ, ಎಲ್ಲ ಫಸ್ಟು ಲಟ್ಟಿಸಿ ಇಟ್ಕೊಂಡೆ. ಇವಾಗ ಒಂದು ಪ್ಯಾನ್ಗೆ ನಾನು ಇದನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ಫಸ್ಟು ನಾನು ಎಣ್ಣೆನ ಹಚ್ಚಿ ಮಾಡಿ ತೋರಿಸ್ತಾ ಇಲ್ಲ, ವಿತೌಟ್ ಆಯಿಲು ನಾನು ಇಲ್ಲಿ ಬೇಯಿಸಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ. ಆಯಿಲ್ ಹಚ್ಚಿ ಯಾರಿಗೆಲ್ಲ ಇಷ್ಟ ಇಲ್ವೋ ಪರಾಟ, ವಿತೌಟ್ ಆಯಿಲ್ನು ಇದನ್ನ ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ತವಾ ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಅಲ್ಲ, ನಾವು ನಾರ್ಮಲ್ ಡೈಲಿ ಯೂಸ್ ಮಾಡುವಂಥ ಚಪಾತಿ ತವೆ ಮೇಲೂ ನಾನು ಇದನ್ನ ಹೇಗೆ ಮಾಡೋದು ಅಂತಲೂ ತೋರಿಸಿದ್ದೀನಿ. ಅದು ಕೂಡ ಚೆನ್ನಾಗಿ ಬಂದಿದೆ. ಅದರಲ್ಲಿ ನಾನು ಎಣ್ಣೆನ ಹಚ್ಬಿಟ್ಟು ನಾರ್ಮಲಾಗಿ ಡೈಲಿ ಚಪಾತಿ ಹೇಗೆ ಮಾಡ್ತೀವಿ ಸೇಮ್ ಹಾಗೆ ಮಾಡಿ ತೋರಿಸಿದ್ದೀನಿ. ಇದು ಎಣ್ಣೆ ಹಚ್ಚಿದ್ದೀನಿ. ಯಾರಿಗೆಲ್ಲ ಎಣ್ಣೆ ಹಚ್ಚಿ ಇಷ್ಟ ಇಲ್ವೋ ಅವರು ಹೀಗೂ ಮಾಡ್ಕೋಬೋದು ಅಂತ 2 ಟೈಪು ನಾನು ಇಲ್ಲಿ ತೋರಿಸಿದ್ದೀನಿ. ನೋಡಿ, ಇದನ್ನು ಒಂದು ಮಾತ್ರ ನಾನು ಇಲ್ಲಿ ಎಣ್ಣೆ ಹಚ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಹಾಗೆ ಮಧ್ಯಾಹ್ನ ಲಂಚ್ಗೂ ಹಾಗೆ ರಾತ್ರಿ ಊಟಕ್ಕೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನಿಲ್ಲಿ ತವೆಗೆ ಎಣ್ಣೆ ಹಚ್ಬಿಟ್ಟು ಇವಾಗ ನಾರ್ಮಲ್ ಡೈಲಿ ಯೂಸ್ ಮಾಡೋವಂಥ ತವೆಗೆ ನಾನಿಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಬೇಗ ಆಗುತ್ತೆ ಇದು. ನೋಡಿ, ಇವಾಗ ಸೆಕೆಂಡ್ ಒನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ದಪ್ಪವಾಗಿ ಲಟ್ಟಿಸಿ ಮಾಡಬೇಕು ಅಂತ ಏನಿಲ್ಲ, ತೆಳುವಾಗಿ ಆದ್ರೂ ಇದು ಚೆನ್ನಾಗಿರುತ್ತೆ. ಪರಾಟ ಅಂದರೆ ತುಂಬ ದಪ್ಪವಾಗಿ ಮಾಡಿರ್ತಾರೆ, ಅದಕ್ಕೆ ಉಬ್ಬತ್ತೆ, ಅದೆಲ್ಲ ಏನಿಲ್ಲ. ಇದು ಎಷ್ಟು ತೆಳ್ಳವಾಗಿ ಮಾಡ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ನೂ ಹತ್ತತ್ತೆ. ಜಾಸ್ತಿ ದಪ್ಪ ಆದರೆ ತಿನ್ನೋಕ್ಕೂ ಆಗಲ್ಲ. ಇಲ್ಲಿ ನೋಡಿ, ನಾನು ಎಷ್ಟು ಚೆನ್ನಾಗಿ ತೆಳುವಾಗಿ ಮಾಡಿದ್ದೀನಿ. ಅಂದರೆ ಟಿಫನ್ ಬಾಕ್ಸ್ದಿಂದ ಮುಚ್ಚಿ ತೆಗೆದಾದ್ಮೇಲೆ ಮತ್ತೆ ಲಟ್ಟಿಸಿದ್ದೀನಿ ನಾನು ಇದನ್ನು. ನೋಡಿ, ಸೈಜ್ ನೋಡಿದರೆ ಅದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಸ್ವಲ್ಪನೂ ಕಟ್ಟಾಗ್ತಾ ಇಲ್ಲ. ಇದು ತುಂಬ ಚೆನ್ನಾಗಿ ಬರುತ್ತೆ ಇದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್